You know, once one man came to Jesus, you read in Mark's Gospel. ಮಾರ್ಕನ ಸುವಾರ್ತೆ ಯೇಸು ಸ್ವಾಮಿ ಒಂದು ಸಾರಿ Chapter 9. 9ನೇ ಸಂಧಿ. His child was always jumping into the fire and the water. ಆ ಮಗು ಬೆಂಕಿಲಿ ನೀರಿನಲ್ಲಿ ಓಡಿ ಹೋಗಿ ಬೀಳ್ತಾ ಇತ್ತು. And he brought him to his disciples, and the disciples could do nothing. ಯೇಸು ಸ್ವಾಮಿ ಶಿಷ್ಯರ ತಗೊಂಡ್ರು, ಅವರು ಏನು ಮಾಡ್ಲಿಕ್ಕೆ ಆಗಲಿಲ್ಲ. And Jesus said, bring him to me. Mark chapter 9 verse 19. ಯೇಸು ಸ್ವಾಮಿ ಹತ್ರ ನನ್ನ ಕರ್ಕೊಂಡು ಬಂದಾಗ ಹೇಳಿದನು. And then he tells Jesus. ಯೇಸು ಸ್ವಾಮಿಗೆ ಆತನ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. See this in the last part of verse 22. 22ನೇ ವಚನದ ಕೊನೆ ಭಾಗದಲ್ಲಿ ಇದೆ. Lord, I don't know whether you can do anything, but if you can do anything, please have pity on me and help me. ನಿನ್ನ ಕೈಲಿ ಏನಾದರೂ ಆಗುವುದಕ್ಕಾಗಿದ್ದರೆ ನನ್ನ ಮೇಲೆ ಕರುಣೆ ಬಿಟ್ಟು ನನಗೆ ಸಹಾಯ ಮಾಡುವುದಾಗಿ ಹೇಳ್ತಾ ಇದ್ದಾನೆ. See how he's saying? ಯಾವ ರೀತಿ ಹೇಳ್ತಾ ನೋಡ್ರಿ. That means this is a tough case, Lord. ಖಂಡಿತ ಇದು ಕಷ್ಟಕರವಾದ ಕೆಲಸ. It's not like the ordinary cases you did elsewhere. ಬೇರೆ ಸಾಧಾರಣದ ಕೆಲಸ ಮಾಡಿದಂತಲ್ಲ. I don't know whether you can do it. ನೀನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನನಗೆ ಗೊತ್ತಿಲ್ಲ. But if you can do something, please help me. ಕರ್ತನೇ ನಿನಗೆ ಮಾಡ್ಲಿಕ್ಕೆ ಸಾಧ್ಯವಿದ್ರೆ ಮಾಡು ಸ್ವಾಮಿ. If you, Lord, here's Jesus standing here. ಯೇಸು ಸ್ವಾಮಿ ನಿಂತ್ಕೊಂಡಿದ್ದಾನೆ. And this man saying, if you can do something for me, help me. ಯೇಸು ಸ್ವಾಮಿ ಮುಂದೆ ಆತನು ಹೇಳ್ತದೆ, ನೀನು ಸಹಾಯ ಮಾಡ್ಲಿಕ್ಕೆ ಸಾಧ್ಯವಿದ್ರೆ ದಯಮಾಡಿ ನನಗೆ ಸಹಾಯ ಮಾಡು. Jesus replied. ಯೇಸು ಸ್ವಾಮಿಯ ಉತ್ತರ ಏನು? He says, it doesn't depend on me. ಇದು ನನ್ನ ಮೇಲೆ ಆತ್ಕೊಂಡಿಲ್ಲ. If you ನೀನು can believe. ನೀನು ನಂಬಿದರೆ 23. 23ನೇ ವಚನದಲ್ಲಿ everything is possible. ಅದು ಸಾಧ್ಯ ಉಂಟು. See how this man said to Jesus, if you can do something, and Jesus puts it back and says, if you can do something. ಯೇಸು ಸ್ವಾಮಿ ಹತ್ರ ಆ ಮನುಷ್ಯನ ನೀನು ಮಾಡ್ಲಿಕ್ಕೆ ಸಾಧ್ಯ ಹೇಳುವಾಗ ಯೇಸು ಸ್ವಾಮಿ ಅವನಿಗೆ ಹೇಳ್ತಾನೆ, ನೀನು ನಂಬಿದರೆ. Did you notice that same expression in these two verses? ಈ ಎರಡು ವಾಕ್ಯ ಅದೇ ರೀತಿಯಾಗಿ ಬರೆಯಲ್ಪಟ್ಟಿದೆ. In verse 22, he says to Jesus, if you can. ಯೇಸು ಸ್ವಾಮಿಗೆ ಈ ಮನುಷ್ಯನ ನೀನು ಸಾಧ್ಯವಿದ್ದರೆ, and Jesus turns it out and says, if you can. ಯೇಸು ಸ್ವಾಮಿ ತಿರುಗಿ ಹೇಳ್ಬಿಟ್ಟು ನೀನು ನಂಬುದಾದ್ರೆ. That's great to see that. ಎಂತ ಒಂದು ಬಹಳ ಶಬ್ದವಾಗಿದೆ. I go to Jesus with a problem. ನನ್ನ ಸಮಸ್ಯೆ ತಗೊಂಡು ಯೇಸು ಸ್ವಾಮಿ say, Lord, if you can do something. ಓ ಕರ್ತನೇ ನೀನು ಮಾಡ್ಲಿಕ್ಕೆ ಸಾಧ್ಯವಿದೆಯಾ? The Lord turns around to me and says, if you can. ಕರ್ತನ ಕಡೆ ತಿರುಕೊಂಡು ನೀನು ಸಾಧ್ಯವಾ? If you can believe. ನೀನು ನಂಬಿದಾದ್ರೆ it'll happen. ಇದಾಗುತ್ತೆ. Is there any problem in your life that Jesus cannot solve? ನಿಮ್ಮ ಜೀವಿತದಲ್ಲಿ ಯಾವ ಸಮಸ್ಯೆ ಯೇಸು ಸ್ವಾಮಿ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲವಾ? Is there any sin that he cannot help you to overcome? ನಿಮ್ಮ ಜೀವಿತದಲ್ಲಿ ಯಾವ ಪಾಪವನ್ನು ಆತನು ಜಯಿಸಲಿಕ್ಕೆ ಸಹಾಯ ಮಾಡೋದಿಲ್ಲವಾ? Take his yoke upon you. ಆತನ ನೊಗವನ್ನು ಹೊಂದಿಕೊಳ್ಳಿ. And say, Lord, I want to walk with you. ಓ ದೇವರೊಟ್ಟಿಗೆ ನಾನು ನಡಿಬೇಕಂತ ಆಸೆ ಪಟ್ಟಿದ್ದೇನೆ. Let me show you another example. ಇನ್ನೊಂದು ಉದಾಹರಣೆ ನಾವು ನೋಡೋಣ. John's Gospel. ಯೋಹಾನ ಸುವಾರ್ತೆ Chapter 5. 5ನೇ ಸಂಧಿ. We read that Jesus went to a pool called Bethesda in verse 2. ನಾವು ನೋಡ್ತೇವೆ ಬೆಸೆದಮ್ ಅಂತ ಒಂದು ಹಳ್ಳಕ್ಕೆ ಹೋದ ನಿಮ್ಮದಾಗಿ ನೋಡ್ತಾ ಇದ್ದೇವೆ. And it says here about this pool. ಈ ಒಂದು ಹಳ್ಳದ ಬಗ್ಗೆ ಹೇಳ್ತಾ ಇದೆ. Just read this verse. ಈ ವಾಕ್ಯವನ್ನು ಓದಿಕೊಳ್ಳೋಣ. In these porticos lay a great multitude of sick, blind, lame and withered people. Verse 3. 3ನೇ ವಚನ ನೋಡ್ಕೊಳ್ತಾ ಇದ್ದೇವೆ. ಅಲ್ಲಿ ಈ ರೀತಿಯಾಗಿ ಬರೆದಿದೆ 3ನೇ ವಚನದಲ್ಲಿ, ಅಲ್ಲಿ 5 ಮಂಟಪಗಳಿವೆ, ಇವುಗಳಲ್ಲಿ ಬಹು ಮಂದಿ ರೋಗಿಗಳು, ಕುರುಡರು, ಮೈ ಬಣ್ಣದಿದ್ದರು, ಬಿತ್ತಿ ಹೋಗಿದ್ದಾರೆ. Not 5 or 10 people. 5-10 ಜನ ಅಲ್ಲ, great multitude, ದೊಡ್ಡ ಸಂಖ್ಯೆ, maybe 200-300, 200-300 ಸಂಖ್ಯೆಯಲ್ಲಿ blind, ಕುರುಡರಾಗಿ, lame, ಆಮೇಲೆ ನೋಡ್ತಾ ಇದ್ದೇವೆ ಮೈ ಮಣಿಗಿ ಹೋದ ರೋಗಿಗಳು. Do you think Jesus could have healed all of them? ಯೇಸು ಸ್ವಾಮಿ ಅವರೆಲ್ಲರೂ ಸ್ವಸ್ಥ ಮಾಡ್ತಾ ಇದ್ದಾನ? What do you think? ಏನ್ ನಂಬ್ತೀರ ನೀವು? Yes or no? ಏನ್ ಆಲೋಚಿಸ್ತೀರಿ? ಹೌದಾ ಅಲ್ಲ? Yes. ಹೌದು. In some other place he healed hundreds. ನಾವು ನೋಡ್ತೀವಿ 100 ಜನ ಯೇಸು ಸ್ವಾಮಿ ಸ್ವಸ್ಥ ಮಾಡಿದನು. He could have made all of them get up and go. ಅವನು ಎಲ್ಲರೂ ಎದ್ದು ಹೋಗಿ ಬಂದು ಮಾಡ್ತಾ ಇದ್ದನು. But he healed only one man. ಆದ್ರೆ ಒಬ್ಬನನ್ನು ಮಾತ್ರ ಸ್ವಸ್ಥ ಮಾಡಿದ. He went to one man who was lying there for 38 years. 38 ವರ್ಷ ಅಲ್ಲಿ ಮಲ್ಕೊಂಡಿದ್ದನು ಒಬ್ಬ ವ್ಯಕ್ತಿ. And he said, take up your bed and walk. ನಿನ್ನ ಹಾಸಿಗೆ ತಕೊಂಡು ನಡೆದ ಅಂತ ಹೇಳಿದನು. And then Jesus went away. ಯೇಸು ಸ್ವಾಮಿ ಹೊರಟು ಹೋಗ್ಬಿಟ್ಟು. What about all these 300 people lying there who are sick? 300 ಜನ ಅಲ್ಲಿ ಮಲ್ಕೊಂಡ್ರೆ ಏನಾಯ್ತು ಅವ್ರ ವಿಷಯದಲ್ಲಿ? They are lying there. ಅವರು ಅಲ್ಲಿ ಹಂಗೆ ಬಿತ್ಕೊಂಡಿದ್ದಾರೆ. Why did Jesus do that? ಯಾಕೆ ಯೇಸು ಸ್ವಾಮಿ ಆ ರೀತಿಯಾಗಿ ಮಾಡಿದನು? Didn't he love all those 300 people? ಅಲ್ಲಿ 300 ಜನ ಎಲ್ಲರನ್ನು he loved all of them. ಎಲ್ಲರನ್ನು ಪ್ರೀತಿಸಿದನು. But he had this supernatural ability. ಆತನಿಗೆ ಅದ್ಭುತವಾದ ಮಾಡುವಂತ ಶಕ್ತಿ ಆತನಿಗಿತ್ತು. To see inside people's heart. ಅವರ ಹೃದಯದಲ್ಲಿರುವಂತ ಸಂಗತಿ ನೋಡ್ಲಿಕ್ಕೆ ಆತನಿಗೆ ಗೊತ್ತಿತ್ತು. Like even now he has the ability to see inside your heart. ಇಲ್ಲಿ ಕೂತುಕೊಳ್ಳುವಂತ ಪ್ರತಿಯೊಬ್ಬರ ಹೃದಯದಲ್ಲಿ ಏನಿದೆ ಆತನಿಗೆ ಶಕ್ತಿ ಇದೆ. He looked inside their hearts and he saw only one man has faith here. ಆ ಒಳಗೆ ನೋಡುವಾಗ ಒಬ್ಬನಿಗೆ ಮಾತ್ರ ನಂಬಿಕೆ ಇದೆ. So he walked between all these sick people. ಈ ಎಲ್ಲಾ ರೋಗಿಗಳ ಮಧ್ಯೆ ನಡ್ಕೊಂಡು ಹೋದನು. They are wondering, what is this man doing? ಈ ಮನುಷ್ಯ ಏನ್ ಮಾಡ್ತಾನೆ ಆಶೆ ಪಟ್ಟರು. Walking and there one man lying. ಅಲ್ಲಿ ಮುಂದೆ ಹೋಗೋ ವ್ಯಕ್ತಿ ಇದ್ದನು. You want to be healed? ನೀವು ಸ್ವಸ್ಥ ಆಗಬೇಕಾ? ಹೌದು. Take up your bed, walk. ಹಾಸಿಗೆ ತಕೊಂಡು ಹೊರಟು ಹೋಗು. And Jesus also walks off. ಯೇಸು ಸ್ವಾಮಿ ಹೊರಟು. And even after seeing that, all those other 300 people are just sitting there. ಆ ರೀತಿಯಾಗಿ 300 ಜನ ನೋಡಿ ಮೇಲೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. I would have thought if I were there, I say, Lord, wait, I'm also here, needy, please help me. ನಾನು ಅಲ್ಲಿದ್ದರೆ ಯೇಸು ಸ್ವಾಮಿ ದಯಮಾಡಿ ನಿಂತ್ಕೋ ಸ್ವಾಮಿ, ನಾನು ಸಹ ಅವಶ್ಯಕತೆ ಇದ್ದೇನೆ. Nobody says that. ಯಾರು ಹೇಳ್ತಾ ಇಲ್ಲ.
Sad, isn't it? ಓ ದುಃಖಕರವಾಗಿದೆಯಲ್ಲ, Really sad. ಬಹಳ ದುಃಖ. You take another example. You know that story ಇನ್ನೊಂದು ಉದಾಹರಣೆ ನೋಡ್ಕೊಳ್ಳೋಣ. where ಆ ಕತೆ ಗೊತ್ತು ನಮಗೆ. so many people were crowding on Jesus in the road. ಆ ದಾರಿ ನಡ್ಕೊಂಡು ಹೋಗಿ ಎಷ್ಟೋ ಜನರು ಆತನ ಹಿಂದೆ ಬೀಳ್ತಾ ಇದ್ರು. Suddenly Jesus stops and says, somebody touched me. ಓ ಯೇಸು ಸ್ವಾಮಿ ತಿರುಗಿಬಿಟ್ಟು ಯಾರು ನನ್ನ ಮುಟ್ಟಿದ್ರು? And the disciples say, somebody touched you. They're all touching you. ಓ ಯೇಸು ಸ್ವಾಮಿ ಶಿಷ್ಯರು ಎಲ್ಲ ನೀನು ಮುಟ್ತಾ ಇದ್ರು ಸ್ವಾಮಿ. No, 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 ಓ no. ಇಲ್ಲ. They're all touching me, but one person touched me in faith. ಆದ್ರೆ ಎಲ್ಲ ನಾನು ಮುಟ್ತಾ ಇದ್ದಾರೆ, ಆದ್ರೆ ಒಬ್ಬ Who is ವ್ಯಕ್ತಿ that? ನಂಬಿಕೆ ಯಾರು? I felt somebody touched me. ಓ ಯಾರು ನಾನು ಮುಟ್ಟಿದ್ರು? Actually, they didn't even touch me. They touched only my clothes. ಆತನ ಬಟ್ಟೆನ ಮುಟ್ಟಿದ್ರು ಆತನು, But I felt it. ಆದ್ರೆ ಆತನಿಗೆ ಗೊತ್ತಾಯ್ತು. You know, Jesus always feels it. ಯೇಸು ಸ್ವಾಮಿ When ಅನುಭವಿಸ್ತಾನೆ. out of a crowd like this, one person touches him by faith. Something happens. ಇಂಥ ಒಂದು ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿ ಮುಟ್ತಾನೆ, ಏನಾಗ್ತದೆ? Now also we are all crowding around Jesus. Jesus is here. ಯೇಸು ಸ್ವಾಮಿ ಇದ್ದಾನೆ, ನಾವು ಈ ರೀತಿಯಾಗಿ ಸೇರಿ Two or ಬಂದಿದ್ದೇವೆ. three are gathered together. Jesus is here. ಇಬ್ಬರು ಮೂರು ಜನ ಇಲ್ಲಿ ಸೇರಿ ಯೇಸು ಸ್ವಾಮಿ ಅವರ ಮಧ್ಯೆ ಇದ್ದಾನೆ. You know, many years ago I said to the Lord, ನಾನು ಎಷ್ಟೋ ವರ್ಷಗಳಿಂದ ಕರ್ತನಿಗೆ ನಾನು I said, ಹೇಳಿದೆ, Lord, ಕರ್ತನೆ, I will never stand in the pulpit if you don't stand with me. ಓ ಸ್ವಾಮಿ, ನೀನು ನನ್ನೊಟ್ಟಿಗೆ ಪುಲ್ಪಿಟ್ ನಿಂತ್ಕೊಳ್ಳೋದು ನಾನು ಇರೋದು ಸ್ವಾಮಿ, Never. ಎಂದಿಗಿಲ್ಲ. Because nothing will happen. ಏನು ಆಗುದಿಲ್ಲ. I will not be able to tell people anything. ನಾನು ಏನು ಹೇಳಿಕ್ಕೆ ಸಾಧ್ಯ ಜನರಿಗೆ? Even if translator is not there, it's not important. ಓ ಟ್ರಾನ್ಸ್ಲೇಟ್ ಇರಲು ಪರವಾಗಿಲ್ಲ. At least some people want to understand my English. ಓ ನಾನು ಇಂಗ್ಲಿಷ್ ಅರ್ಥ ಮಾಡ್ಕೊಂಡ್ರೆ But if ಪರವಾಗಿಲ್ಲ. Jesus is not there, ಯೇಸು ಸ್ವಾಮಿ ನನ್ನೊಟ್ಟಿಗೆ ಇಲ್ದಿದ್ರೆ useless. ಉಪಯೋಗ ಇಲ್ಲ. And I said, Lord, I never want to go to a place where you don't want me to go. ಓ ಸ್ವಾಮಿ, ನಾನು ಯಾವ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ನೀನು ಹೋಗಬೇಡ ಅಂದ್ರೆ ಹೋಗುದಿಲ್ಲ. I have no interest in going to any place in the world if Jesus doesn't go with me there. ಈ ಲೋಕದ ಯಾವ ಸ್ಥಳಕ್ಕೆ ಯೇಸು ಸ್ವಾಮಿ ನನ್ನೊಟ್ಟಿಗೆ ಬರೆದ್ರೆ ನಾನು ಹೋಗೋದಿಲ್ಲ. So many people crowd around Jesus. ಯೇಸು ಸ್ವಾಮಿ ಸುತ್ತಲೂ ಎಷ್ಟೋ ಜನ ಸುತ್ತಿದ್ದಾರೆ. But some touch him. ಒಬ್ಬ ವ್ಯಕ್ತಿ ಮುಟ್ತಾನೆ. Say, Lord, I believe if I can touch you, I can get something. ಓ ದೇವರೇ, ನಾನು ಮುಟ್ಟಿಬಿಟ್ಟು ನಾನು ನಂಬಿಬಿಟ್ಟೆ, ನನಗೆ ಕಾರ್ಯ ಆಗ್ತದೆ. That woman who had problem for 12 years ಆಕೆ ಜೀವನ 12 ವರ್ಷದಿಂದ and wasted all her money, ಎಲ್ಲ ಹಣವನ್ನು ಕಳ್ಕೊಂಡ್ಳು. immediately it was solved. ಒಮ್ಮೆಲೆ ಆಕೆ ಜೀವನದ ಕಾರ್ಯ. I want to say to you, my brothers and sisters, ನನ್ನ ಸಹೋದರ, ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, there are problems you may have in your life which you can't tell human beings. ನಿಮ್ಮ ಜೀವನ ಇಂತಹ ಸಮಸ್ಯೆಗಳು ಯಾವ ಮನುಷ್ಯನಿಗೆ ಹೇಳಲಿಕ್ಕೆ I ಆಗ್ಲಿಕ್ಕಿಲ್ಲ. want to encourage you to go to Jesus. ನಾನು ನಿಮಗೆ ಉತ್ತೇಜಿಸಿದ್ರೆ ಯೇಸು ಸ್ವಾಮಿ ಹತ್ರ ಈ ರಾತ್ರಿ Say, Lord, ಓ ಕರ್ತನೆ, I have prayed so many ನಾನು times. ಎಷ್ಟೋ ಸಾರಿ ಪ್ರಾರ್ಥಿಸಿದ್ದೇನೆ. But my verse was, he will get nothing from the Lord. ನನ್ನ ಮಾತು ಹೇಳ್ತೇನೆ, ನನಗೆ ಕರ್ತನೆ ನನಗೆ ಏನು But ಸಿಗೋದಿಲ್ಲ. I'm going to tear down that verse. That verse is not for me ಓ anymore. ಇನ್ನು ಮುಂದೆ ಆ ವಾಕ್ಯ ನನಗೆ ಎಂದಿಗಿಲ್ಲ. My verse is ನನಗಿರುವಂತ ವಾಗ್ದಾನ what we just read in Mark chapter 9. ಮಾರ್ಕನ ಸುವಾರ್ತೆ ನಾವು ನೋಡಿದ ಹಾಗೆ, Mark 9:23. ಮಾರ್ಕ 9:23 ವಚನ, All things are possible to the one who believes. ಎಲ್ಲವೂ ಸಾಧ್ಯ ನಂಬುವವನಿಗೆ. That is my verse. ಅದು ನನ್ನ ಮಾತು. Mark 9:23. Everything is possible if I believe. ಮಾರ್ಕನ ಸುವಾರ್ತೆ 10:23 ನೋಡ್ತೇವೆ, ದೇವರಿಗೆ ಎಲ್ಲವೂ ಸಾಧ್ಯ ಉಂಟು ನಂಬುವುದಾಗಿದ್ರೆ. Verse 23. 23ನೇ ವಚನದಲ್ಲಿ, All things are possible to one who believes. ಯಾರು ನಂಬ್ತಾ ಅವನಿಗೆ ಎಲ್ಲ ಸಾಧ್ಯ ಉಂಟು. Yeah. ಹೌದು Lord, that's the verse for me. ಅದು ನನಗೆ ವಾಕ್ಯ. I'm going to trust you. ಈಗ ನಾನು ನಂಬ್ತೇನೆ ಸ್ವಾಮಿ. From now on, whenever I pray, ಇನ್ನು ಮುಂದೆ ಯಾವಾಗ ನಾನು I'm going to ಪ್ರಾರ್ಥಿಸ್ತೇನೆ, believe that you will answer my prayer. ನನ್ನ ಎಲ್ಲಾ ಪ್ರಾರ್ಥನೆ ಕೇಳ್ತೀನಿ ಎಂಬುದಾಗಿ. Will you start like that today? ಆ ರೀತಿಯಾಗಿ ನೀವು ಪ್ರಾರಂಭ ಮಾಡ್ತೀರಾ? Say, Lord, ಓ ಕರ್ತನೆ, and start with your most serious problem. ನಿಮ್ಮ ಭಯಂಕರವಾದಂತ ಸಮಸ್ಯೆ ದೇವರ ಹತ್ರ ತಕೊಂಡು ಹೋಗ್ರಿ. Supposing in the middle of tonight, ಈ ರಾತ್ರಿ ಮಧ್ಯದಲ್ಲಿ, in the middle of the night, ರಾತ್ರಿ ಮಧ್ಯದಲ್ಲಿ, in a dream, ಕನಸಿನಲ್ಲಿ Jesus appears to you ಯೇಸು ಸ್ವಾಮಿ ನಿಮಗೆ ಬಂದು ನಿಂತ್ಕೊಳ್ತಾನೆ. and says, ಆತನು ಹೇಳ್ತಾನೆ, quickly tell me in 5 seconds one thing you want. 5 ಸೆಕೆಂಡ್ ನಿನಗೆ ಏನ್ ಬೇಕು ಹೇಳು. Only 5 seconds, he'll go. 5 ಸೆಕೆಂಡ್ ಹೋಗ್ಬಿಡ್ತಾನೆ. You don't have time to think. ನಿಮಗೆ ಆಲೋಚಿಸಕ್ಕೂ ಸಮಯ ಇಲ್ಲ. What will you say? ನೀವು ಏನ್ ಹೇಳ್ತೀರಿ ಯೇಸು ಸ್ವಾಮಿಗೆ? I know what I'll say. ನಾನು ಏನ್ ಹೇಳ್ತೇನೆ ಗೊತ್ತು. Lord, deliver me from sin completely. ಓ ಸ್ವಾಮಿ, ಪಾಪದಿಂದ ಪೂರ್ಣ ಬಿಡುಗಡೆ ಮಾಡು. I will never say, give me long life, give me health, give me a better house. No. ನನಗೆ ಹೆಚ್ಚಾದಂತ ಜೀವಿತವನ್ನು ಕೊಡು, ಹಣವನ್ನು ಕೊಡು, ಮನೆಯನ್ನು ಕೊಡು. You tell me, what will you say if suddenly you're asked in 5 seconds, give an answer? 5 ಸೆಕೆಂಡ್ ದೇವರು ನಿಮಗೆ ಕೇಳುವಾಗ ನೀವೇನು ಹೇಳ್ತೀರಿ ಯೇಸು ಸ್ವಾಮಿಗೆ? Is that your number one desire in your life? ನಿಮ್ಮ ಜೀವನದಲ್ಲಿ ಮೊದಲೇ ಒಂದು ಪ್ರಾಮುಖ್ಯವಾದ If that is ಸಂಖ್ಯೆ, your number one desire, ನಿಮ್ಮ ಜೀವನದಲ್ಲಿ ನಂಬರ್ 1 ಡಿಸೈರ್ the ಸತ್ಯ Bible ಆಗಿದೆ. says, ದೇವರ ವಾಕ್ಯ ಹೇಳ್ತಾ Matthew ಇದೆ, 6:33, Matthew 6:33, ಮತ್ತಾಯ 6:33, if you seek first his righteousness, ಆತನ ನೀತಿಯನ್ನು ನೀವು ಹುಡುಕುವಾಗ, not just his kingdom, ಆತನ ರಾಜ್ಯ ಅಲ್ಲ, seek first the kingdom of God and his righteousness. ಆತನ ರಾಜ್ಯವನ್ನು ಹುಡುಕುವುದಷ್ಟಿಲ್ಲ, ಆತನ ನೀತಿಯನ್ನು ಹುಡುಕುವಾಗ, If you seek first to be holy as he is holy, ಆತನ ಪರಿಶುದ್ಧನಾಗಲು ನಾನು ಪರಿಶುದ್ಧನ ಆಶೆ ಪಡುವಾಗ, all these other things will be added to you. ಎಲ್ಲ ಸಂಗತಿಗಳು ನಿನಗೆ ಸೇರಿಕೊಳ್ಳುತ್ತದೆ. That is why I want to seek holiness first. ಅದಕ್ಕಾಗಿ ನಾನು ಶುದ್ಧತೆಯನ್ನು ಹೊಂದಿಕೊಳ್ಳಬೇಕಂತ And when ಇಷ್ಟಪಡ್ತಾ you ಇದ್ದೀನಿ. seek holiness first, ನಾವು ಪರಿಶುದ್ಧತೆಯನ್ನು ಬೇಡಿಕೊಳ್ಳುವಾಗ all your earthly needs gets added like a bonus. ನಾವು ನೋಡ್ತೇವೆ, ಈ ಲೋಕದ ಎಲ್ಲ ಸಂಗತಿಗಳು ಬೋನಸ್ ಆಗಿ ಸೇರಿಕೊಳ್ತದೆ. I have experienced that for 40
45 years. ನನ್ನ ಜೀವನದಲ್ಲಿ 45 ವರ್ಷ ಅನುಭವಿಸಿದ್ದೇನೆ. You can believe me? ನೀವು ನಂಬಿರಿ, The same thing can happen to you. ನಿಮ್ಮ ಜೀವನದಲ್ಲಿ ಸಹ ಅದಾಗ್ತದೆ. Seek His righteousness first in your life. ಆತನ ನೀತಿಯನ್ನುಗೋಸ್ಕರ ಆಶಿಸಿರಿ. Seek to be absolutely pure in your life. ನಿಮ್ಮ ಜೀವನದಲ್ಲಿ ಪರಿಪೂರ್ಣವಾಗಿ ಶುದ್ಧರಾಗಿ ಆಶೆಪಡ್ರಿ. God loves those who are seeking for purity. ಯಾರು ತಮ್ಮ ಜೀವನದ ಶುದ್ಧತೆಗೋಸ್ಕರ ಆಶಿಸ್ತಾ ಅವರು ಪ್ರೀತಿಸ್ತಾನೆ ದೇವರು. Jesus said, "Blessed are the pure in heart; they will see God." ನಾವು ನೋಡ್ತೀವಿ ಆತ್ಮದಲ್ಲಿ ದೇವರನ್ನು ಹುಡುಕ್ತಾರ ಅವರು ಪರಿಶುದ್ಧರಾಗಿ. That is God's will for ಅದು you. ದೇವರ ಚಿತ್ತ. That you should be holy as He is holy. ಆತನು ಪರಿಶುದ್ಧನಾಗಿರುವಾಗ ನಾವು ಶುದ್ಧರಾಗಿರಬೇಕು.